ಹರೇ ಶ್ರೀಕೃಷ್ಣ. ಭಗವದ್ಗೀತೆಯು ನಮ್ಮ ಪವಿತ್ರ ಗ್ರಂಥವಾಗಿದೆ. ಭಗವದ್ಗೀತೆಯನ್ನು ಶ್ರದ್ಧಾ ಭಕ್ತಿಯಿಂದ ಮನನ ಮಾಡಿದರೆ ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ಸದಾ ನಮ್ಮ ಮೇಲಿರುತ್ತದೆ. ಈಗ ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಗವದ್ಗೀತೆಯು ಪ್ರಾರಂಭವಾಗುವುದು ಧೃತರಾಷ್ಟ್ರನ ಪ್ರಶ್ನೆಯಿಂದ. ಧೃತರಾಷ್ಟ್ರ ಎಂದರೆ ಕೌರವರ ತಂದೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿರುವುದು ನಮಗೆಲ್ಲ ತಿಳಿದೇ ಇದೆ. ಕುರುಕ್ಷೇತ್ರ ಯುದ್ಧವು ಕೌರವರು ಹಾಗೂ ಪಾಂಡವರ ಮಧ್ಯೆ ನಡೆಯುತ್ತದೆ. ಕೌರವರ ತಂದೆಯಾದ ಧೃತರಾಷ್ಟ್ರನು ಹುಟ್ಟಿನಿಂದಲೇ ದೃಷ್ಟಿಹೀನನಾಗಿರುತ್ತಾನೆ. ಆದರೆ ಆತ ದೂರದೃಷ್ಟಿ ಹಾಗೂ ದೂರ ಶ್ರವಣ ಶಕ್ತಿಯನ್ನು ವ್ಯಾಸರಿಂದ ಪಡೆದಿರುತ್ತಾನೆ. ಆತ ತನ್ನ ಆ ದಿವ್ಯವಾದ ಶಕ್ತಿಯನ್ನು ತನ್ನ ಸಹಾಯಕನಾದ ಸಂಜಯನಿಗೆ ನೀಡಿ ಯುದ್ಧ ಭೂಮಿಯಲ್ಲಿ ನಡೆಯುತ್ತಿರುವ ಎಲ್ಲ ವಿಚಾರಗಳನ್ನು ಅರಮನೆಯಿಂದಲೇ ತಿಳಿದುಕೊಳ್ಳುತ್ತಿರುತ್ತಾನೆ. ಕುರುಡ ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನ ಬಳಿ ಈ ಮಾತುಗಳನ್ನು ಕೇಳುತ್ತಾನೆ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯನೇ, ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು? ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯನು ಈ ರೀತಿ ಉತ್ತರಿಸಿದನು. ರಾಜ ದುರ್ಯೋಧನನು ಪಾಂಡವರ ಸೈನ್ಯವನ್ನು ವೀಕ್ಷಿಸಿ ತನ್ನ ಆಚಾರ್ಯರ ಬಳಿಗೆ ಹೋಗಿ ಮಾತನಾಡಿದನು. ನೋಡಿದಿರ ಆಚಾರ್ಯರೇ, ಪಾಂಡುಪುತ್ರರ ಈ ವ್ಯೂಹರೂಪವಾದ ಸೈನ್ಯವನ್ನು ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನ ಕೌಶಲದಿಂದ ಸಜ್ಜುಗೊಂಡಿದೆ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರಾದ ಅನೇಕ ವೀರರು, ಹಿರಿಯ ಬಿಲ್ಗಾರರು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥಿಗಳಿದ್ದಾರೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯರಂತಹ ಗಂಡುಗಲಿಗಳಿದ್ದಾರೆ. ಬಲಶಾಲಿಯಾದ ಯುಧಾಮನು, ಶಕ್ತಿವಂತ ಉತ್ತಮೌಜನು, ಸುಭದ್ರಿಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಪಾಂಡವರ ಸೈನ್ಯದಲ್ಲಿರುವ ವೀರರ ವೀರತ್ವವನ್ನು ವರ್ಣಿಸಿದ ದುರ್ಯೋಧನನು ತನ್ನ ಸೈನ್ಯದಲ್ಲಿರುವ ವೀರರ ಕುರಿತು ಕುಹಕವಾಗಿ ಮಾತುಗಳನ್ನಾಡುತ್ತಾನೆ. ಅವನು ಆಚಾರ್ಯ ದ್ರೋಣರಲ್ಲಿ ಈ ರೀತಿಯ ಮಾತುಗಳನ್ನಾಡುತ್ತಾನೆ. ಪೂಜ್ಯರಾದ ನೀವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಸದಾ ಯುದ್ಧದಲ್ಲಿ ವಿಜಯ ಸಾಧಿಸುವವರು. ಇನ್ನೂ ಅನೇಕ ಶೂರರು, ವೀರರು ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿದ್ದಾರೆ. ಎಲ್ಲರೂ ಬಗೆ ಬಗೆಯ ಆಯುಧಗಳಿಂದ ಹೋರಾಡಬಲ್ಲವರು, ಯುದ್ಧದಲ್ಲಿ ಪಳಗಿದವರು. ತಾತ ಭೀಷ್ಮರಿಂದ ಸಜ್ಜಾದ ನಮ್ಮ ಸೇನೆಯು ಅಳತೆಯನ್ನು ಮೀರಿತ್ತು. ಭೀಮನಿಂದ ಸಜ್ಜಾದ ಪಾಂಡವರ ಸೇನೆಯು ಸೀಮಿತವಾದದ್ದು ಎಂದು ದುರ್ಯೋಧನನು ತನ್ನ ಸೈನ್ಯದಲ್ಲಿರುವ ವೀರರ ಕುರಿತು ಕೇವಲವಾಗಿ ಮಾತನಾಡುತ್ತಾನೆ. ಪಾಂಡವರ ಸೈನ್ಯವನ್ನು ನೋಡಿ ಗಾಬರಿಗೊಂಡು ವಿಚಲಿತನಾದ ದುರ್ಯೋಧನನಿಗೆ ಸಂತಸ ತರಲು ತಾತ ಭೀಷ್ಮರು ಸಿಂಹನಾದಗೈದು ಶಂಖವನ್ನೂದಿದರು. ನಂತರ ಶಂಖಗಳು, ನಗಾರಿಗಳು, ತಮಟೆ, ಡೋಲು, ಗೋಮುಖ ಮುಂತಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಆ ಸದ್ದು ಕೇಳಲು ಭಯಂಕರವಾಗಿತ್ತು. ನಂತರ ಬಿಳಿಯ ಕುದುರೆಗಳಿಂದ ಸಜ್ಜಾದ ಮಹಾರಥದಲ್ಲಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಕೃಷ್ಣನು ತನ್ನ ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತನನ್ನು, ವೃಕೋದರನು ಮತ್ತು ಸಾಹಸಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು. ಕುಂತಿಪುತ್ರನಾದ ರಾಜ ಯುಧಿಷ್ಠಿರನು
ಅನಂತ ವಿಜಯವೆಂಬ ಶಂಖವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದೃಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಸದ್ದು ಅಬ್ಬರ ನೆಲ ಮುಗಿಲುಗಳಲ್ಲಿ ಪ್ರತಿಧ್ವನಿಸಿ ಕೌರವರ ಎದೆಗಳನ್ನು ಚೂರು ಚೂರು ಮಾಡಿತು. ಹನುಮನ ಧ್ವಜವಿರುವ ಅರ್ಜುನನು ಯುದ್ಧಕ್ಕೆ ಸಜ್ಜಾಗಿರುವ ಕೌರವರನ್ನು ಕಂಡು ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು: ಅಚ್ಯುತನೇ, ಎರಡು ಸೈನ್ಯಗಳ ನಡುವೆ ನನ್ನ ರಥವನ್ನು ತಂದು ನಿಲ್ಲಿಸು. ಈ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ನಾನು ಯಾರ ಜೊತೆ ಯುದ್ಧ ಮಾಡಬೇಕೆಂಬುದನ್ನು ನೋಡಬಯಸುತ್ತೇನೆ. ಅರ್ಜುನನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು ತನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ತಂದು ನಿಲ್ಲಿಸಿ ಈ ಮಾತುಗಳನ್ನು ಹೇಳಿದನು: ನೋಡು ಪಾರ್ಥ, ಇಲ್ಲಿ ನೆರೆದಿರುವ ಕೌರವರನ್ನು ನೋಡು. ಅಲ್ಲಿ ನೆರೆದವರಲ್ಲಿ ಅರ್ಜುನನು ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಗೆಳೆಯರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡಿದನು. ಮಾವಂದಿರನ್ನು, ಹಿತೈಷಿಗಳನ್ನು ಕುಂತಿಯ ಮಗ ಅರ್ಜುನನು ಕಂಡು ಎರಡೂ ಸೈನ್ಯದಲ್ಲಿ ಬಂಧುಗಳಿರುವುದನ್ನು ನೋಡಿ ಭಾವ ಪರವಶನಾಗಿ ಈ ಮಾತುಗಳನ್ನು ಹೇಳಿದನು: ಕೃಷ್ಣ, ಯುದ್ಧ ಮಾಡಲು ಬಯಸಿ ಬಂದವರೆಲ್ಲರೂ ನಮ್ಮವರೇ. ನನ್ನ ಅಂಗಾಂಗಗಳು ಕಂಪಿಸುತ್ತಿವೆ, ಬಾಯಿ ಒಣಗುತ್ತಿದೆ, ಕೂದಲು ನವಿರೆದ್ದು ನಡುಗುತ್ತಿದೆ, ಗಾಂಡೀವವು ನನ್ನ ಕೈಯಿಂದ ಜಾರುತ್ತಿದೆ, ಚರ್ಮವು ಉರಿಯುತ್ತಿದೆ, ನಿಲ್ಲಲೂ ಆಗುತ್ತಿಲ್ಲ, ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ನಮ್ಮ ಬಂಧುಗಳನ್ನೇ ಯುದ್ಧದಲ್ಲಿ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಕಾಣುತ್ತಿಲ್ಲ. ಕೃಷ್ಣ, ನಾನು ಗೆಲುವನ್ನಾಗಲಿ ರಾಜ್ಯದ ಸುಖವನ್ನಾಗಲಿ ಬಯಸುವುದಿಲ್ಲ. ಅಂತಹ ರಾಜ್ಯದಿಂದ ಭೋಗಗಳಿಂದ ಬದುಕಿಯೂ ಏನು ಪ್ರಯೋಜನ? ಯಾರಿಗಾಗಿ ರಾಜ್ಯದ ಭೋಗಗಳ ಸುಖವು ಬೇಕೋ ಅವರೇ ಪ್ರಾಣವನ್ನು ಹಣವನ್ನು ತೊರೆಯಲು ಸಿದ್ಧರಾಗಿ ನಮ್ಮ ವಿರುದ್ಧ ಯುದ್ಧ ಮಾಡಲು ನಿಂತಿದ್ದಾರೆ. ಆಚಾರ್ಯರು, ತಂದೆ ಸಮಾನರು, ಮಕ್ಕಳು, ತಾತಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದುನರು, ಇತರ ಬಂಧುಗಳು. ಓ ಮಧುಸೂದನ, ಈ ಭೂಮಿಯ ಒಡೆತನವಿರಲಿ, ಮೂರು ಲೋಕಗಳ ಅಧಿಪತ್ಯ ಸಿಕ್ಕರೂ ಇವರೆಲ್ಲರೂ ನನ್ನನ್ನು ಕೊಲ್ಲಲು ಬಂದರೂ ನಾವಿವರನ್ನು ಕೊಲ್ಲಲಾರೆ. ಜನಾರ್ದನ, ಕೌರವರನ್ನು ಕೊಂದು ನನಗೇನು ಸುಖ? ಇಂತಹ ಮಹಾಪಾತಕರನ್ನು ಕೊಂದರೆ ನನಗೆ ಪಾಪ ಬರುವುದಿಲ್ಲವೇ? ಆದ್ದರಿಂದ ನಮ್ಮ ಬಂಧುಗಳಾದ ಧಾತರಾಷ್ಟ್ರರನ್ನು ನಾವು ಹತ್ಯೆಗೈಯುವುದು ಸರಿಯಲ್ಲ. ಮಾಧವ, ನಮ್ಮವರನ್ನೇ ಕೊಂದು ನಾವು ಹೇಗೆ ಸುಖವಾಗಿರಲು ಸಾಧ್ಯ? ಈ ಜನರ ಹೃದಯಗಳು ದುರಾಸೆಗೆ ವಶವಾಗಿ ಕುಲದ ಅಳಿವು, ಮಿತ್ರದ್ರೋಹ ಇದಾವುದರಲ್ಲೂ ಅವರಿಗೆ ದೋಷ ಕಾಣುತ್ತಿಲ್ಲ. ಆದರೆ ಜನಾರ್ದನ, ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನನಗೆ ಈ ಮಹಾ ಪಾಪ ಕಾರ್ಯದಿಂದ ದೂರವಿರಬೇಕೆಂದು ಅರಿವು ಇಲ್ಲದಿದ್ದರೆ ಹೇಗೆ? ಕುಲದ ಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶ ಹೊಂದುತ್ತದೆ. ಧರ್ಮವು ನಷ್ಟವಾದರೆ ಉಳಿದ ಕುಟುಂಬಗಳು ಅಧರ್ಮದ ವಶವಾಗುತ್ತದೆ. ಕೃಷ್ಣ, ಕುಟುಂಬವು ಅಧರ್ಮದ ವಶವಾದರೆ ಕುಲದ ಹೆಣ್ಣು ಮಕ್ಕಳು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಅನಿಷ್ಟ ಜನರು, ಕುಲಗೇಡಿಗಳು ಹೆಚ್ಚಾಗಿ ಕುಲವನ್ನು ನರಕ ಸದೃಶಗೊಳಿಸುವರು. ಇಂತಹ ಜನರ ಪೂರ್ವಿಕರು ಪಿಂಡ ತರ್ಪಣಗಳಿಲ್ಲದೆ ಪತನ ಹೊಂದುವರು. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ
ಅನಿಷ್ಟ ಸಂತಾನವನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮಾಜ ಸಮುದಾಯದ ಯೋಜನೆಗಳು, ಕುಲದ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತದೆ. ಜನಾರ್ದನ, ಕುಲಧರ್ಮದ ನಾಶವನ್ನು ಮಾಡುವ ಜನರಿಗೆ ನರಕವಾಸವಾಗುವುದೆಂದು ಕೇಳಿ ತಿಳಿದಿದ್ದೇನೆ. ಅಯ್ಯೋ, ಎಂತಹ ಮಹಾ ಪಾಪವನ್ನು ಮಾಡಲು ಸಿದ್ಧತೆ ಮಾಡುತ್ತಿದ್ದೇನೆ. ರಾಜ್ಯ ಸುಖ ದುರಾಸೆಯಿಂದ ನಮ್ಮವರನ್ನೇ ಕೊಲ್ಲಲು ಸಂಕಲ್ಪ ಮಾಡಿದ್ದೇನೆ. ಒಂದು ವೇಳೆ ಪ್ರತೀಕಾರ ಮಾಡದೆ, ಆಯುಧ ಹಿಡಿಯದೆ ನನ್ನನ್ನು ಕೌರವರು ಶಸ್ತ್ರ ಹಿಡಿದು ಯುದ್ಧದಲ್ಲಿ ಕೊಂದರೆ ಅದು ನನ್ನ ಭಾಗ್ಯವೇ. ಸಂಜಯನು ಹೇಳಿದನು. ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖದಿಂದ ರಥದಲ್ಲಿ ಕುಸಿದು ಬಿಟ್ಟನು. ಇದು ಭಗವದ್ಗೀತೆಯ 1ನೇ ಅಧ್ಯಾಯದ ಸಂಪೂರ್ಣ ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯದ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಶ್ರೀಕೃಷ್ಣ.